ಎರಿಬಾರ್ದು ಕಸರ ಹೇಗೆ. ಹಾಯ್, ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾವು ಇವತ್ತೊಂದು ರಿಸೆಪ್ಷನ್ಗೆ ಹೋಗ್ತಾ ಇದ್ದೇವೆ. ಹಾಗೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡುವ ಅಂತ. ಸೊ ನೋಡಿ, ನಾನು ಹೋದ ಪಿಕ್ಕನಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಸುಮ್ಮನೆ ಗೈಸೋಣ, ಕಣ್ಣು ನೋವಲ್ಲ, ಸುಮ್ಮನೆ ನಾವು ಡಿನ್ನರಿಗೆ ಹೋಗ್ತಾ ಇದ್ದೇವೆ. ಬರುವಾಗ ಸೈಕಲನ್ನು ಯಾರಾದರೂ ತಗೊಂಡು ಹೋಗ್ಬೇಕಂತೆ. ಯಾರು? ನಾ ತೆಗೆದುಕೊಳ್ಳೋದಿಲ್ಲ. ಹೇಗೆ ನೀನು ಬೀಗ ಹಾಕೋದು ನೋಡು. ಹಾಕು. ಅವನ ಸೈಕಲ್ಗೆ ಅವನು ಬೀಗ ಹಾಕೋದು, ಇಲ್ಲದ್ರೆ ಯಾರಾದರೂ ಬಂದು ತಗೊಂಡು ಹೋಗ್ತಾರ ಅಂತ. ಅಂದರೆ ಇಲ್ಲೆಲ್ಲ ಆಚೆ ಈಚೆಲ್ಲ ಹೋಗ್ತಾರಲ್ಲ, ಗೊತ್ತಾಗೋದಿಲ್ಲ ಅದಕ್ಕೆ. ಬೀಗ ಹಾಕೋದು ಸೈಕಲಿಗೆ. ಎಷ್ಟು ಜಾಗೃತೆ ಮಾಡ್ತಾನೆ ಅವನು, ಸೈಕಲನ್ನೊಂದು ಎಷ್ಟು ಕೇರ್ ಮಾಡ್ತಾನೆ ಅವನು. ಸೈಕಲನ್ನು ಎತ್ತಿಕೊಂಡು ಹೋದ್ರೆ ಅಲ್ಲ, ಸೈಕಲನ್ನು ಎತ್ತಿಕೊಂಡು ಹೋದ್ರೆ ಅವರಿಗೆ ಇಬ್ಬರು ಬಂದು ಸೈಕಲನ್ನು ಎತ್ತಿಕೊಂಡು ಹೋಗ್ತಾರೆ ಯಾರಾದರೂ. ನಿಂಗೆ ಆಗ್ಲದು ತಂದೆಯಲ್ಲಿ ಹೇಳು. ಆಯ್ತಾ? ನೀನು ಎಲ್ಲಿಗೆ ಬಂದದ್ದು? ಡಿನ್ನರ್ಗೆ. ಬಿಟ್ಟು ಇವನು ಬರ್ತದೆ ಅಲ್ಲಿಗೆ ಬಡ ಮಕ್ಕಳ ದಾದ ಬರ್ಪು ನಿಕ್ಲು ಜ್ಯೂಸ್ ಪಾಂಟ ರೈಟ್ ಓದಿ ರೈಟ್ ಸರಿ ಪಾತಿದ್ರು ಉಂಟಲ್ಲ ಯೂಟ್ಯೂಬ್ ನಮ್ದು ಊಟ ಎಲ್ಲ ಆಯ್ತು. ಊಟ ಎಲ್ಲ ಹಾಕಿ ಎಂಥದ್ದು ಸೇಮಿ ಎರಿಬಾರ್ದು ಕಸರ ಈಗ ಇಲ್ಲಿ ಮದುಮಗಲು ಎಲ್ಲ ಊಟ ಎಲ್ಲ ಮಾಡಿ ಆಯಿತು. ಈಗ ಮದುಮಗಲ ಕಡೆಯ ಸಂಬಂಧಿಕರೆಲ್ಲ ಬಂದಿದ್ದರು, ಅವರಿಗೆಲ್ಲ ಹೊರಡ್ತಾ ಇದ್ದಾರೆ. ಹಾಗೆ ನಮ್ಮದು ಸಹ ಊಟ ಆಗಿತ್ತು, ಹಾಗೆ ಅವ್ರದ್ದು ಸಹ ಊಟ ಆಗಿದೆ. ಊಟ ಆಗಿ ಚಹಾ ಕುಡ್ದೆಲ್ಲ ಅವರು ಹೊರಡ್ತಾ ಇದ್ದಾರೆ. ಹಾಗೆ ಸೊ ಇವತ್ತಿನ ರಿಸೆಪ್ಷನ್ ತುಂಬ ಚೆಂದಾಗಿತ್ತು. ಹಾಗೆ ಊಟ ಸಹ ತುಂಬ ಚೆಂದ ಇತ್ತು. ಇದು ಅಂದರೆ ನಮ್ಮದು ಇದು ಕಳೇಶ್ವರದಾಚೆ ನಾವು ಹೋದ ರಿಸೆಪ್ಷನ್. ಹಾಗೆ ಹುಡುಗಿ ಸಹ ತುಂಬ ಚೆಂದಾಗಿದ್ದರು. ಹಾಗೆ ನೋಡಿ, ಅಲ್ಲಿ ಅವರ ಸೈಡ್ ಒಂದು ಸಾಧಾರಣ 15 ಜನ ಬಂದಿದ್ದರು.
17 ಜನ ಬಂದಿದ್ದರು. ಹಾಗೆ ಅವರೆಲ್ಲ ಹೊರಡ್ತಾ ಇದ್ದಾರೆ, ನಾವೆಲ್ಲ ಕೂತ್ಕೊಂಡು ಮಾತನಾಡ್ತಾ ಇದ್ದೀವಿ. ಹಾಗೆ ಹಾಗೆ ಇವತ್ತು ಈ ರಿಸೆಪ್ಷನ್ ಇದ್ದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಸಹ ಮಾಡಿ. ಹಾಗೆ ನಾವು ಅಲ್ಲಿಂದ ಹೊರಡಿ ನನ್ನ ಅತ್ತೆಯ ಮನೆಗೆ ಬಂದೆವು. ನನ್ನ ತಂದೆಯ ತಂಗಿಯ ಮನೆಗೆ ಬಂದದ್ದು. ಹಾಗೆ ಅಲ್ಲಿ ತುಂಬ ಮಕ್ಕಳಿಗೆಲ್ಲ ತುಂಬ ಜಾಲಿ ಆಯಿತು. ಮಕ್ಕಳೆಲ್ಲ ತುಂಬ ಅಲ್ಲಿ ಒಂದು ಸೌಂಡ್ ಬಾಕ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಇದು ಮಾಡಿ ಅವ್ರ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಈಗ ನಾವು ಬಂದದಷ್ಟೇ, ನಾವೀಗ ಬಂದು ಚಾಯ್ ಎಲ್ಲ ಕುಡ್ದು ಅಲ್ಲಿ ಕೂತ್ಕೊಂಡಿದ್ದೆವು, ಮಾತನಾಡ್ತಾ ಇದ್ದೆವು. ತುಂಬ ಮಸ್ತ್ ಮಜಾ ಇದೆ. ಅಂದರೆ ನಾವು ನಮ್ಮ ಫ್ರೆಂಡ್ಸ್ ಅಂದರೆ ನಮ್ಮ ಫ್ಯಾಮಿಲಿಗೆಲ್ಲ ಹೋದದ್ದು. ಯಾಕೆಂದರೆ ಯಾವಾಗಲೂ ಟೈಮ್ ಸಿಗೋದಿಲ್ಲಲ್ಲ. ಈಗ ಏನಾದರೂ ಒಂದು ಫಂಕ್ಷನ್ ಇದ್ದರೆ ನಮಗೆಲ್ಲ ಹೋಗಲಿಕ್ಕೆ ಆಗ್ತದೆ, ಹಾಗೆ ಇಲ್ಲದ್ರೆ ನಮಗೆಲ್ಲ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಹೀಗೆ ಬಿಸ್ನೆಸ್ಸಲ್ಲಿರುವಾಗ ಆಗೋದಿಲ್ಲ ಹೋಗಲಿಕ್ಕೆ. ಇವತ್ತು ಸಹ ನಿಮಗೆ ಅಂದರೆ ಐಟಮ್ ಅಂದರೆ ನಮಗೆ ಕಸ್ಟಮರ್ ಎಲ್ಲ ಬರ್ತಾರೆ, ಆದರೂ ಸಹ ನಾವು ಸಂಬಂಧಕ್ಕೆ ಹೋಗಬೇಕಲ್ಲ, ನಾವು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಂಬಂಧ ಆದ ನಂತರ ನಾವು ಹೋಗಲೇಬೇಕಾಗ್ತದೆ. ಹಾಗೆ ನಾವು ಹೊರಡುವಾಗಲೇ 12 ಗಂಟೆ ಆಗಿದೆ ಮನೆಯಿಂದ. ಮತ್ತು ನಾವು ಅಲ್ಲೇ ಬರುವಾಗ ನೀರಲ್ಲಿ ಇನ್ನೊಂದು ಸಂಬಂಧ ಇತ್ತು, ಅಲ್ಲಿಗೆ ಸಹ ಹೋಗಿ ಸಹ ಬಂದದ್ದು. ಹಾಗೆ ಇಲ್ಲಿ ಇವರು ನನ್ನ ಅತ್ತೆಯ ಮನೆಗೆಲ್ಲ ಹೋದದ್ದು. ಮನೆಯೆಲ್ಲ ಚಿಕ್ಕದು, ಅದು ತೊಂದರೆಲ್ಲ ತುಂಬ ಖುಷಿಯಾಯಿತು. ಅಂದರೆ ಅವರ ಮನೆ ಅಂದರೆ ಅವ್ರು ಮೊದಲೇ ನಮ್ಮ ಮದುವೆಗಿಂತ ಮೊದಲೇ ಅವರು ನಮ್ಮ ಮನೆಯಲ್ಲೇ ಇದ್ದರು. ಹಾಗೆ ಹಾಗೆ ನಾವು ನೋಡಿ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಮತ್ತು ನೋಡಿ ಎಷ್ಟು ಜಾಲಿಯಲ್ಲಿ ಎಷ್ಟು ಜಾಲಿ ಎಷ್ಟು ಇದರಲ್ಲಿ ನಾವು ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳು, ತುಂಬ ಮಕ್ಕಳಿಗೆಲ್ಲ. ಸೊ ಫೈನಲಿ 5 o'clock ಆಯಿತು ನಾವು ಮನೆಗೆ ರೀಚ್ ಆಗುವಾಗ. ಅಂದರೆ ನಾವು 12 o'clock ಹೋಗಿದ್ದೇವೆ, ಮಧ್ಯಾಹ್ನ 12:30ವರೆಗೆ ಹೋಗಿದ್ದೇವೆ. ಹೋದವರೀಗ 5 ಗಂಟೆ ಆಯಿತು. ಅಂದರೆ ನಾವು ಅಲ್ಲಿಂದ 2 ಸಂಬಂಧದವರ ನಮ್ಮದು ರಿಲೇಷನ್ ಅವರ ಮನೆಗೆ ಹೋಗಿ ಬಂದದ್ದು. ನನ್ನದು ಅತ್ತೆಯ ಮನೆ ಮತ್ತು ನನ್ನ ಗಂಡನ ತಂಗಿಯ ಅತ್ತಿಗೆಯ ಮನೆಗೆಲ್ಲ ಹೋಗಿ ಬಂದದ್ದು. ಹಾಗೆ ಅಲ್ಲಿಗೆಲ್ಲ ಹೋಗಿ ಬರುವಾಗ ಇಷ್ಟು ಗಂಟೆ ಆಯಿತು. ಇವತ್ತು ಫುಲ್ ಫ್ರೀ ಅಲ್ಲ, ಸ್ವಲ್ಪ ಜಾಲಿಯಾಗಿ ತಿರುಗು ಅಂತೇಳಿ ಹೋಗಿ ಬಂದದ್ದು. ಹಾಗೆ ಮತ್ತು ಇದು ಡಿನ್ನರ್ದು ಫಂಕ್ಷನ್ ಎಲ್ಲ ಚೆಂದ ಆಗಿತ್ತು, ರಿಸೆಪ್ಷನ್ ಇದ್ದೆಲ್ಲ. ಹಾಗೆ ನಾವು ಹೋಗಿ ಎಲ್ಲ ಬಂದದ್ದು, ಊಟ ಎಲ್ಲ ಮಾಡಿ ತುಂಬ ಚೆಂದ ಆಗಿತ್ತು ಫಂಕ್ಷನ್ ಎಲ್ಲ. ಸೊ ನಿಮಗೆ ಈ ಚಿಕ್ಕ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೇಕ್ ಕೇರ್. ನೆಕ್ಸ್ಟ್ನ ವ್ಲಾಗಲ್ಲಿ ನಾವು ಸಿಗೋಣ. ಟೇಕ್ ಕೇರ್, ಬಾಯ್.